ನಮಸ್ಕಾರ, ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸಮಯ ಮೀರ್ತಾ ಇದೆ, ಕೇವಲ 24 ಗಂಟೆಗಳು. ಹೌದು, ನೀವು ಕೇಳಿಸ್ಕೊಳ್ತಾ ಇರೋದು ಸತ್ಯ. ನಿಮ್ಮ ಕೈಲಿರೋದು ಕೇವಲ 24 ಗಂಟೆಗಳು ಮಾತ್ರ. ಇದು ಸಾಮಾನ್ಯ ಚಳಿಗಾಲವಲ್ಲ, ಇದು ನಿಮ್ಮ ಹೊಸ್ತಿಲಲ್ಲಿ ಬಂದು ನಿಂತಿರುವಂತಹ ಮೃತ್ಯುವಿನ ತಂಪು ಉಸಿರು. ನೀವು ಬೆಚ್ಚಗೆ ಹೊದ್ದು ಮಲಗಿದ್ದೀರಿ ಅಂತಂದ್ರೆ ಆ ಭ್ರಮೆಯಿಂದ ಹೊರಗೆ ಬನ್ನಿ. ಯಾಕಂದ್ರೆ ನಿಮ್ಮ ಕಿಟಕಿಯ ಹೊರಗೆ, ನಿಮ್ಮ ಮನೆಯ ಬಾಗಿಲ ಆಚೆ ಒಂದು ಪ್ರಳಯ ಸದೃಶ ವಾತಾವರಣ ಸೃಷ್ಟಿಯಾಗಿದೆ. ಹುಷಾರ್ ಕರ್ನಾಟಕ, ಹುಷಾರ್. ಇದು ಕೇವಲ ಎಚ್ಚರಿಕೆಯಲ್ಲ, ಇದು ಅಂತಿಮ ಕರೆ. ಪ್ರಕೃತಿ ತನ್ನ ರೌದ್ರ ನರ್ತನವನ್ನ ಪ್ರಾರಂಭಿಸಿದೆ. ಒಂದೆಡೆ ಸಮುದ್ರದಲ್ಲಿ ಎದ್ದಿರುವ ಚಂಡಮಾರುತದ ಭೀಕರ ದೃಶ್ಯ, ಮತ್ತೊಂದು ಕಡೆ ಉತ್ತರದಿಂದ ಬೀಸ್ತಾ ಇರುವಂತಹ ಎಲುಬು ಕೊರೆಯುವಂತಹ ಶೀತಗಾಳಿ. ಈ ಎರಡರ ನಡುವೆ ಸಿಲುಕಿ ದಕ್ಷಿಣ ಭಾರತ ಅಕ್ಷರಶಃ ನಲುಗೋಗಿದೆ. ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳು ಅಕ್ಷರಶಃ ತತ್ತರಿಸಿ ಹೋಗಿವೆ. ಮುಂದಿನ 24 ಗಂಟೆಗಳು, ಈ ಸಮಯ ಯಾಕೆ ಇಷ್ಟು ನಿರ್ಣಾಯಕ? ಯಾಕಂದ್ರೆ ಹವಾಮಾನ ಇಲಾಖೆ ನೀಡಿರುವಂತಹ ವರದಿಯನ್ನ ನೋಡಿದ್ರೆ ಎಂತವರೆಗೂ ಕೂಡ ಎದೆಜಲ್ಲನ್ಸದೇ ಇರೋದಿಲ್ಲ. ಉತ್ತರ ಒಳನಾಡಿನ ಭಾಗದಲ್ಲಿ ಶೀತಗಾಳಿ ಸಾಮಾನ್ಯ ಮಟ್ಟವನ್ನ ಮೀರಿ ಬೀಸ್ತಾ ಇದೆ. ಇದು ನಿಮ್ಮ ಚರ್ಮವನ್ನ ಸೆಳಿ ರಕ್ತವನ್ನ ಹೆಪ್ಪುಗಟ್ಟಿಸುವಂತೆ ಮಾಡುತ್ತೆ. ಹಾಗಾದ್ರೆ ನೀವು ಸಿದ್ಧರಾಗಿದ್ದೀರಾ? ಈ ಐಸೇಜ್ ಅನ್ನು ಎದುರಿಸಲು ನೀವು ಸಿದ್ಧರಾಗಿದ್ದೀರಾ? ಹಾಗಾದ್ರೆ ಏಕಾಏಕಿ ಹವಾಮಾನದಲ್ಲಿ ವೈಪರೀತ್ಯ ಉಂಟಾಗಿದ್ದು ಯಾಕೆ? 2026 ಇಡೀ ಭೂಮಿಯನ್ನ ಐಸೇಜ್ ಆಗಿ ಮಾಡ್ಬಿಡತ್ತಾ? ಈ ಎಲ್ಲಾ ಮಾಹಿತಿನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ, ನಿಮ್ಮೂರಲ್ಲೂ ಚಳಿ ಹೆಚ್ಚಾಗಿದ್ಯಾ? ನಿಮ್ದು ಯಾವ ಊರು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಉತ್ತರ ಕರ್ನಾಟಕ ಬಿಸಿಲ ನಾಡು ಅಂತ ಕರೆಸಿಕೊಳ್ಳುವಂತಹ ಈ ಭಾಗ ಇಂದು ಮಂಜಿನ ಮಡಿಲಲ್ಲಿ ಹೆಪ್ಪುಗಟ್ತಾ ಇದೆ. ಕಳೆದ ಕೆಲವು ದಿನಗಳಿಂದ ಇಲ್ಲಿನ ಜನರ ಸ್ಥಿತಿ ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಇದು ಬರೀ ಚಳಿಯಲ್ಲ, ಇದೊಂದು ಕೋಲ್ಡ್ ವೇವ್, ಅಂದ್ರೆ ಶೀತದ ಅಲೆ. ಸಮುದ್ರದಲ್ಲಿ ಅಲೆಗಳು ಬಂದು ಅಪ್ಪಳಿಸ್ತಾ ಇದ್ದಂತೆ ಈ ಶೀತದ ಅಲೆಗಳು ಉತ್ತರ ಕರ್ನಾಟಕದ ಜಿಲ್ಲೆಗಳ ಮೇಲೆ ಅಪ್ಪಳಿಸ್ತಾ ಇವೆ. ಊಹಿಸ್ಕೊಳ್ಳಿ, ನಿಮ್ಮ ದೇಹದ ಉಷ್ಣಾಂಶ ಸರಾಸರಿ 37 ಡಿಗ್ರಿ ಇರುತ್ತೆ. ಆದ್ರೆ ಹೊರಗಿನ ತಾಪಮಾನ ಒಮ್ಮೆಗೆ 10 ಡಿಗ್ರಿ, 8 ಡಿಗ್ರಿ ಅಥವಾ ಅದಕ್ಕಿಂತಲೂ ಕೆಳಗೆ ಕುಸಿದ್ರೆ ನಿಮ್ಮ ದೇಹ ಏನಾಗಬಹುದು ಅಂತ. ರಕ್ತ ಸಂಚಾರ ನಿಧಾನವಾಗುತ್ತೆ, ಕೈಕಾಲುಗಳು ಮರಗಟ್ಟುತ್ತವೆ, ಮೆದುಳು ಸರಿಯಾಗಿ ಕೆಲಸ ಮಾಡುವುದನ್ನ ನಿಲ್ಲಿಸ್ಬಿಡುತ್ತೆ. ಇದನ್ನೇ ನಾವು ಹೈಪೋಥರ್ಮಿಯಾ ಅಂತೀವಿ. ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳು ಇಂದು ಇಂತಹದ್ದೇ ಭೀತಿಯಲ್ಲಿವೆ. ಹವಾಮಾನ ಇಲಾಖೆ ಸುಮ್ಮನೆ ಎಚ್ಚರಿಕೆಯನ್ನು ನೀಡಿಲ್ಲ. ರಾಜ್ಯದ 4 ಪ್ರಮುಖ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಯಾವುವು ಆ ಜಿಲ್ಲೆಗಳು ಅಂತೀರಾ? ಬೀದರ್, ಕಲಬುರಗಿ, ಧಾರವಾಡ ಮತ್ತು ವಿಜಯಪುರ. ಈ ಜಿಲ್ಲೆಗಳಲ್ಲಿ ವಾಸಿಸುವ ಜನರೇ ದಯವಿಟ್ಟು ಗಮನಿಸಿ, ಇದು ನಿಮಗೆ ನೀಡ್ತಾ ಇರುವಂತಹ ನೇರ ಎಚ್ಚರಿಕೆ. ಮುಂದಿನ 24 ಗಂಟೆಗಳಲ್ಲಿ ಈ ಚಳಿ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ಇಲಾಖೆ ಸ್ಪಷ್ಟಪಡಿಸಿದೆ. ಮತ್ತಷ್ಟು ಅಂದ್ರೆ ಎಷ್ಟು? ಊಹಿಸಲು ಸಾಧ್ಯವಾಗದಷ್ಟು, ರಕ್ತ ಹೆಪ್ಪುಗಟ್ಟುವಷ್ಟು. ಬೀದರ್ನಲ್ಲಿ ರಾತ್ರಿ ವೇಳೆ ಹೊರಗೆ ಕಾಲಿಟ್ರೆ ಸಾಕು, ಮುಖಕ್ಕೆ ಯಾರೋ ಐಸ್ ನಿಂದ ಹೊಡೆದಂತಾಗುತ್ತೆ. ಕಲಬುರಗಿಯ ಬಿಸಿಲು ಮಾಯವಾಗಿದೆ, ಅಲ್ಲಿನ ಕಲ್ಲು ಬಂಡೆಗಳು ಕೂಡ ಚಳಿಗೆ ಬಿರುಕು ಬಿಡುವಂತಾಗಿದೆ. ಧಾರವಾಡದ ಪೇಡೆಯಷ್ಟೇ ಮೃದುವಾಗಿದ್ದಂತಹ ವಾತಾವರಣ ಈಗ ಕಠಿಣ ಶಿಕ್ಷೆಯಾಗಿ ಬದಲಾಗಿದೆ. ಇನ್ನು ವಿಜಯಪುರದ ಗುಮ್ಮಟಗಳ ಮೇಲೆ ಮಂಜಿನ ಹೊದಿಕೆ ಆವರಿಸಿಬಿಟ್ಟಿದೆ. ಇಲ್ಲಿನ ಜನಜೀವನ ಅಸ್ತವ್ಯಸ್ತವಾಗಿದೆ. ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೋಗುವ ಕೂಲಿ ಕಾರ್ಮಿಕರು, ಶಾಲೆಗೆ ಹೋಗುವ ಮಕ್ಕಳು ಮತ್ತು ಮುಖ್ಯವಾಗಿ ವಯಸ್ಸಾದವರು ಈ ಚಳಿಗೆ ನರಳಿ ಹೋಗ್ತಾ ಇದ್ದಾರೆ. ಆಸ್ಪತ್ರೆಗಳಲ್ಲಿ ಚಳಿಗೆ ಸಂಬಂಧಿಸಿದ ಕಾಯಿಲೆಗಳಿಂದ ದಾಖಲಾಗುವವರ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಇದು ಕೇವಲ ಆರಂಭ ಮಾತ್ರ. ಮುಂದಿನ 24 ಗಂಟೆಗಳಲ್ಲಿ ಪರಿಸ್ಥಿತಿ ಇನ್ನು ವಿಕೋಪಕ್ಕೆ ಹೋಗಲಿದೆ. ಪ್ರಕೃತಿಯ ಈ ಮುನಿಸಿಗೆ ಉತ್ತರದ ಜನ ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ. ಇನ್ನು ನಮ್ಮ ಸಿಲಿಕಾನ್ ಸಿಟಿ, ಗಾರ್ಡನ್ ಸಿಟಿ ಬೆಂಗಳೂರಿಗೆ ಬರುವುದಾದ್ರೆ, ಎಸಿ ರೂಮ್ ನಲ್ಲಿ ಕುಳಿತು ಕೆಲಸ ಮಾಡ್ತಾ ಇದ್ದ ಐಟಿ ಕಂಪನಿಗಳಿಗೆ ಈಗ ನೈಸರ್ಗಿಕ ಎಸಿ ಅನುಭವವಾಗ್ತಾ ಇದೆ. ಆದ್ರೆ ಇದು ಖುಷಿಯ ಪಡುವಂತಹ ವಿಚಾರವಲ್ಲ. ಬೆಂಗಳೂರು ಈಗ ಶಿವರಿಂಗ್ ಸಿಟಿ ಆಗಿದೆ. ರಾಜಧಾನಿ ಚಳಿಗೆ ಗಡಗಡ ನಡುತ್ತಾ ಇದೆ. ಇದು ಬರೀ ಚಳಿಯಲ್ಲ, ಇದು ಮೈ ಕೊರೆಯುವ ಚಳಿ, ನಿಮ್ಮ ಮೂಳೆಗಳ ಒಳಗೆ ಇಳಿಯುವಂತಹ ತಂಪು. ಹವಾಮಾನ ಇಲಾಖೆ ಬೆಂಗಳೂರಿಗೂ ಕೂಡ ಎಚ್ಚರಿಕೆಯನ್ನು ನೀಡಿದೆ. ಇಲ್ಲಿನ ವಾತಾವರಣ ಹೇಗಿದೆ ಗೊತ್ತಾ? ಬೆಳಗ್ಗೆ ಎದ್ರೆ ಸೂರ್ಯನ ದರ್ಶನವಿಲ್ಲ, ಕಣ್ಣು ಹಾಯಿಸಿದಷ್ಟು ದೂರ ಬರೀ ಮಂಜು ಮಂಜು ಮಂಜು. ಈ ಮಂಜು ಮುಸುಕಿದ ವಾತಾವರಣದ ಜೊತೆಗೆ ಈಗ ಮತ್ತೊಂದು ಆಪತ್ತು ಕೂಡ ಸೇರ್ಕೊಂಡಿದೆ, ಅದೇ ತುಂತುರು ಮಳೆ. ಒಮ್ಮೆ ಯೋಚಿಸಿ, ಈಗಾಗಲೇ ವಿಪರೀತ ಚಳಿ ಇದೆ, ಅದರ ಮೇಲೆ ತಣ್ಣನೆಯ ನೀರು ಬಿದ್ರೆ ಹೇಗಿರುತ್ತೆ ಅಂತ. ಬೆಂಗಳೂರಿನ ಪರಿಸ್ಥಿತಿ ಈಗ ಹಾಗೆಯೇ ಇದೆ. ಚಳಿಯೊಂದಿಗೆ ತುಂತುರು ಮಳೆಯೂ ಕೂಡ ಸುರಿತಾ ಇದ್ದು ನಗರದ ಜನಜೀವನವೇ ಐರಾಣಾಗಿದೆ. ಕಳೆದ 2 ದಿನಗಳಿಂದ ರಾಜಧಾನಿಯಲ್ಲಿ ಏನಾಗ್ತಾ ಇದೆ ಅಂತ ನೀವು ಗಮನಿಸ್ತಾ ಇದ್ದೀರಾ? ಕನಿಷ್ಠ ತಾಪಮಾನ ದಿಢೀರನೆ 14 ಡಿಗ್ರಿ ಸೆಲ್ಸಿಯಸ್ಗೆ ಇಳಿಕೆಯಾಗಿದೆ. ಇದು ಸಾಮಾನ್ಯ ಇಳಿಕೆಯಲ್ಲ. ಹಗಲಿನ ವೇಳೆಯಲ್ಲೂ ಕೂಡ ತಾಪಮಾನದಲ್ಲಿ ಭಾರಿ ಕುಸಿತ ಕಂಡು ಬರ್ತಾ ಇದೆ. ಮಧ್ಯಾಹ್ನ 12 ಗಂಟೆ ಆದ್ರೂ ಕೂಡ ಸರಿ, ಹೊರಗೆ ಬಂದ್ರೆ ಸಂಜೆ 6 ಗಂಟೆಯ ಅನುಭವವಾಗ್ತಾ ಇದೆ. ಸದಾ ಮೋಡ ಮುಸುಕಿದ ವಾತಾವರಣ, ಸೂರ್ಯದೇವ ರಜೆ ಹಾಕಿದ್ದಾನೆ. ಬೆಂಗಳೂರಿನ ರಸ್ತೆಗಳಲ್ಲಿ ದೃಶ್ಯಗಳು ಬದಲಾಗಿವೆ. ಫ್ಯಾಷನ್ ಬಿಟ್ಟು ಜನ ಈಗ ಪ್ರಾಣ ಉಳಿಸಿಕೊಳ್ಳಲು ಸ್ವೆಟರ್, ಜರ್ಕಿನ್ ಮೊರೆ ಹೋಗಿದ್ದಾರೆ. ಕೆಲಸಕ್ಕೆ ತೆರಳುವ ಉದ್ಯೋಗಿಗಳು ಬೈಕ್ ಓಡಿಸಲು ಕಷ್ಟಪಡ್ತಾ ಇದ್ದಾರೆ. ಕೈಗಳು ಮರಗಡ್ತಾ ಇವೆ. ಹೆಲ್ಮೆಟ್ ಗಾಜು ಮೇಲೆ ಮಂಜು ಆವರಿಸಿ ದಾರಿ ಕಾಣದಂತಾಗಿದೆ. ಇನ್ನು ಲಾಲ್ಬಾಗ್, ಕಬ್ಬನ್ ಪಾರ್ಕ್ಗೆ ವಾಕಿಂಗ್ ಬರುವವರ ಸಂಖ್ಯೆ ವಿರಳವಾಗಿದೆ. ಬಂದವರು ಕೂಡ ತಲೆಯಿಂದ ಕಾಲಿನವರೆಗೂ ಟೋಪಿ, ಮಫ್ಲರ್, ಗ್ಲೌಸ್ ಅನ್ನು ಧರಿಸಿ ಅನ್ಯಗ್ರಹ ಜೀವಿಯಂತೆ ಕಾಣ್ತಾ ಇದ್ದಾರೆ. ಇದು ಇಲ್ಲಿಗೆ ನಿಲ್ಲೋದಿಲ್ಲ. ಹವಾಮಾನ ಇಲಾಖೆ ಪ್ರಕಾರ ಜನವರಿ 14ರವರೆಗೆ ಬೆಂಗಳೂರಿನಲ್ಲಿ ಇದೇ ಮಂಜಿನ ವಾತಾವರಣ ಮತ್ತು ಶೀತಗಾಳಿ ಬೀಸುವ ಸಾಧ್ಯತೆ ಇದೆ. ಅಂದ್ರೆ ಸಂಕ್ರಾಂತಿ ಹಬ್ಬದವರೆಗೆ ನೀವು ಚಳಿಯಲ್ಲಿ ನಡುಗುವುದು ಗ್ಯಾರಂಟಿ. ಬೆಂಗಳೂರು
ಹಿಂದೆಂದೂ ಕಂಡು ಕೇಳರಿಯದಂತಹ ವಿಚಿತ್ರ ಹವಾಮಾನ ವೈಪರೀತ್ಯಕ್ಕೆ ಸಾಕ್ಷಿಯಾಗ್ತಾ ಇದೆ. ಇನ್ನು ಈ ಚಳಿಗೆ ಕಾರಣ ಕೇವಲ ಉತ್ತರದ ಶೀತಗಾಳಿ ಮಾತ್ರವಲ್ಲ, ದಕ್ಷಿಣದಲ್ಲಿ ಮತ್ತೊಂದು ರಾಕ್ಷಸ ಶಕ್ತಿ ಎಚ್ಚರಗೊಂಡಿದೆ. ಅದೇ ಚಂಡಮಾರುತ. ಬಂಗಾಳಕೊಲ್ಲಿಯಲ್ಲಿ ಸೃಷ್ಟಿಯಾಗಿರುವಂತಹ ವಾಯುಭಾರ ಕುಸಿತ ಈಗ ಚಂಡಮಾರುತದ ಸ್ವರೂಪವನ್ನು ಪಡೆದುಕೊಂಡಿದೆ. ಇದರ ಅಬ್ಬರಕ್ಕೆ ತಮಿಳುನಾಡು ತತ್ತರಿಸಿ ಹೋಗಿದೆ. ಅಲ್ಲಿ ಭಾರಿ ಮಳೆಯಾಗ್ತಾ ಇದೆ, ಜನಜೀವನ ಸ್ತಬ್ಧವಾಗಿದೆ. ಈ ಚಂಡಮಾರುತದ ಪ್ರಭಾವ ಈಗ ಕರ್ನಾಟಕದ ಮೇಲೂ ಕೂಡ ಬೀಳ್ತಾ ಇದೆ. ಚಂಡಮಾರುತದಿಂದ ಬೀಸ್ತಾ ಇರುವಂತಹ ತೇವಭರಿತ ಗಾಳಿ ಮತ್ತು ಉತ್ತರದ ಒಣ ಶೀತ ಗಾಳಿ ಎರಡೂ ನಮ್ಮ ರಾಜ್ಯದ ಮೇಲೆ ಸಂಘರ್ಷ ನಡೆಸ್ತಾ ಇದ್ದಾವೆ. ಇದರ ಫಲಿತಾಂಶವೇ ಈ ವಿಪರೀತ ಹವಾಮಾನ. ಹವಾಮಾನ ಇಲಾಖೆ ನೀಡಿರುವ ಮಾಹಿತಿಯ ಪ್ರಕಾರ ದಕ್ಷಿಣ ಒಳನಾಡಿನ ಕೆಲವು ಜಿಲ್ಲೆಗಳಲ್ಲಿ ಮುಂದಿನ 2 ದಿನಗಳ ಕಾಲ ಹಗುರ ಮಳೆಯಾಗುವ ಸಾಧ್ಯತೆ ಇದೆ. ಚಳಿಯ ನಡುವೆ ಮಳೆ ಬಂದರೆ ಅದು ಗಾಯದ ಮೇಲೆ ಬರೆಯಳದಂತೆ. ಹಾಗಾದ್ರೆ ಯಾವ ಜಿಲ್ಲೆಯಲ್ಲಿ ಯಾವ ಪರಿಸ್ಥಿತಿ ಇದೆ, ಎಲ್ಲೆಲ್ಲಿ ಒಣ ಹವೆ ಇದೆ, ಎಲ್ಲಿ ಮಳೆಯಾಗಲಿದೆ, ಗಮನವಿಟ್ಟು ಕೇಳಿ. ರಾಜ್ಯದಲ್ಲಿ ಅತಿಯಾದ ಶೀತ ಅಲೆಯ ಕಾರಣದಿಂದಾಗಿ ಬೀದರ್, ಕಲಬುರಗಿ, ಧಾರವಾಡ ಮತ್ತು ವಿಜಯಪುರ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನ ನೀಡಲಾಗಿದೆ. ಆದ್ರೆ ದಕ್ಷಿಣ ಒಳನಾಡಿನ ಕಥೆ ಬೇರೆನೇ ಇದೆ. ಇಲ್ಲಿ ಚಳಿ ಇದೆ, ಆದ್ರೆ ಒಣಹವೆ ಅಂದ್ರೆ ಮಳೆ ಇಲ್ಲದ ಚಳಿ. ಈ ಪಟ್ಟಿಯಲ್ಲಿ ಯಾವ ಜಿಲ್ಲೆಗಳಿವೆ ಅಂತ ನೋಡೋದಾದ್ರೆ ಬಳ್ಳಾರಿ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಾವಣಗೆರೆ, ಕೋಲಾರ, ಮಂಡ್ಯ, ರಾಮನಗರ, ಚಿಕ್ಕಮಗಳೂರು, ಶಿವಮೊಗ್ಗ, ಹಾಸನ, ಕೊಡಗು, ಚಾಮರಾಜನಗರ, ಮೈಸೂರು, ತುಮಕೂರು ಮತ್ತು ವಿಜಯನಗರ. ಈ ಜಿಲ್ಲೆಯ ಜನರು ಮಳೆಯ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಬೇಕಾಗಿಲ್ಲ. ಆದ್ರೆ ಚಳಿಯ ಬಗ್ಗೆ ನಿರ್ಲಕ್ಷ್ಯ ಬೇಡ. ಚಳಿ ಕೂಡ ಅಷ್ಟೇ ಅಪಾಯಕಾರಿ. ಇದು ನಿಮ್ಮ ಚರ್ಮವನ್ನ ಒಣಗಿಸ್ಬಿಡುತ್ತೆ, ತುಟಿಗಳನ್ನ ಒಡೆಯುವಂತೆ ಮಾಡುತ್ತೆ, ಉಸಿರಾಟ ಸಮಸ್ಯೆಯನ್ನ ತಂದುಬಿಡುತ್ತೆ. ಇನ್ನು ಕರಾವಳಿ ಜಿಲ್ಲೆಗಳಾಗಿರುವಂತಹ ಉಡುಪಿ, ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಲ್ಲಿಯೂ ಕೂಡ ಒಣಹವೆ ಇರಲಿದೆ ಅಂತ ಇಲಾಖೆ ತಿಳಿಸಿದೆ. ಸಮುದ್ರದ ತೀರದಲ್ಲಿದ್ದರೂ ಕೂಡ ಚಳಿಯ ಅನುಭವ ಅಲ್ಲಿನ ಜನರಿಗೂ ಆಗ್ತಾ ಇದೆ. ಇನ್ನು ಉತ್ತರ ಒಳನಾಡು ಭಾಗದ ಜಿಲ್ಲೆಗಳಾದಂತಹ ಬೆಳಗಾವಿ, ಬೀದರ್, ವಿಜಯಪುರ, ಬಾಗಲಕೋಟೆ, ಹಾವೇರಿ, ಗದಗ, ಧಾರವಾಡ, ಕಲಬುರಗಿ, ಕೊಪ್ಪಳ, ಬಳ್ಳಾರಿ, ರಾಯಚೂರು, ಯಾದಗಿರಿ ಮತ್ತು ವಿಜಯನಗರದಲ್ಲಿ ಕಳೆದ ಹಲವು ದಿನಗಳಿಂದ ಒಣಹವೆಯ ವಾತಾವರಣವಿದ್ದು ಇಂದು ಕೂಡ ಇದು ಮುಂದುವರಿಯಲಿದೆ. ಒಟ್ಟಾರೆಯಾಗಿ ಇಡೀ ಕರ್ನಾಟಕ ರಾಜ್ಯ ಈಗ ಫ್ರೀಜರ್ ಬಾಕ್ಸ್ ನಂತಾಗಿದೆ. ಕೆಲವೆಡೆ ತೇವದ ಚಳಿ, ಕೆಲವೆಡೆ ಒಣ ಚಳಿ, ಆದ್ರೆ ಎಲ್ಲೆಡೆಯೂ ನಡುಕವಂತೂ ಸತ್ಯ. ಸೊ ಮುಂದಿನ 24 ಗಂಟೆಗಳು, ನಾನು ಮತ್ತೆ ಹೇಳ್ತಾ ಇದ್ದೀನಿ, ಮುಂದಿನ 24 ಗಂಟೆಗಳು ಅತ್ಯಂತ ನಿರ್ಣಾಯಕ. ಉತ್ತರ ಕರ್ನಾಟಕದ ಜನರೇ ಯೆಲ್ಲೋ ಅಲರ್ಟ್ ಅನ್ನ ಹಗುರವಾಗಿ ಪರಿಗಣಿಸಬೇಡಿ. ಅಗತ್ಯವಿಲ್ಲದಿದ್ದರೆ ಮನೆಯಿಂದ ಹೊರಗೆ ಬರಬೇಡಿ. ರಾತ್ರಿ ವೇಳೆ ಪ್ರಯಾಣವನ್ನ ಸಂಪೂರ್ಣವಾಗಿ ನಿಷೇಧಿಸಿ. ನಿಮ್ಮ ಮನೆಯ ಕಿಟಕಿ ಬಾಗಿಲುಗಳನ್ನ ಭದ್ರವಾಗಿ ಮುಚ್ಚಿ. ವಯಸ್ಸಾದವರು ಮತ್ತು ಮಕ್ಕಳ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಿ. ಬೆಂಗಳೂರಿಗರೇ, ನಿಮ್ಮ ಸ್ವೆಟರ್ ಅನ್ನ ಸಿದ್ಧವಿಟ್ಕೊಳ್ಳಿ. ತುಂತುರು ಮಳೆ ಮತ್ತು ಶೀತಗಾಳಿ ನಿಮ್ಮ ಆರೋಗ್ಯವನ್ನ ಕೆಡಿಸಬಹುದು. ಜ್ವರ, ನೆಗಡಿ, ಕೆಮ್ಮು ಬರುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಬಿಸಿ ನೀರು ಕುಡಿಯಿರಿ, ಬಿಸಿ ಆಹಾರವನ್ನ ಸೇವಿಸಿ. ಇದು ಕೇವಲ ಹವಾಮಾನ ಬದಲಾವಣೆಯಲ್ಲ, ಇದು ಪ್ರಕೃತಿ ನಮಗೆ ನೀಡುತ್ತಾ ಇರುವಂತಹ ಎಚ್ಚರಿಕೆಯ ಗಂಟೆ. ನಾವು ಪರಿಸರವನ್ನ ಕಡೆಗಣಿಸಿದ್ದರ ಫಲವನ್ನ ಇಂದು ಅನುಭವಿಸ್ತಾ ಇದ್ದೀವಿ. ಚಂಡಮಾರುತಗಳ ಭರ ಮತ್ತು ಶೀತ ಗಾಳಿಯ ತೀವ್ರತೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾನೆ ಇದೆ. ಜನವರಿ 14ರವರೆಗೆ ಈ ಸಂಕಷ್ಟ ತಪ್ಪಿದ್ದಲ್ಲ. ಅಲ್ಲಿಯವರೆಗೂ ಪ್ರತಿದಿನವೂ ಒಂದು ಹೋರಾಟವೇ ಸರಿ. ನೆನ್ಪಿಡಿ, ಚಳಿ ನಮ್ಮನ್ನ ಕೊಲ್ಲುವುದಿಲ್ಲ, ಆದ್ರೆ ಚಳಿಯ ಬಗೆಗಿನ ನಿಮ್ಮ ನಿರ್ಲಕ್ಷ್ಯ ನಮ್ಮನ್ನ ಕೊಲ್ಲಬಹುದು. ಹುಷಾರ್ ಕರ್ನಾಟಕ, ಹುಷಾರ್. ಸೊ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ, ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.